ನೀವೊಂದು ಅಭಿಯಾನ ಮಾಡಿದ್ರಿ, ನಾನು ಕರಸೇವಕ ನನ್ನನ್ನು ಬಂಧಿಸಿ ಅಂತ. ಕಾಂಗ್ರೆಸ್ನವರು ನಾನು ಕಾರು ಚಲಾಯಿಸಿ ಇಬ್ಬರನ್ನ ಕೊಂದಿದ್ದೇನೆ, ನನ್ನನ್ನು ಬಂಧಿಸಿ ಅಂತೇನೋ. ಒಂದು ಈ ಸರ್ಕಾರ ಒಬ್ಬ ಕರಸೇವಕನನ್ನು 31 ವರ್ಷದ ನಂತರ ಬಂಧಿಸಿದ ಕಾರಣಕ್ಕೋಸ್ಕರ ಅದರ ನೀತಿಯನ್ನು ಜನಮನಕ್ಕೆ ಮುಟ್ಟಿಸೋ ಕಾರಣಕ್ಕೋಸ್ಕರ ನಾವು ಅಭಿಯಾನವನ್ನು ಕೈಗೆತ್ಕೊಂಡು. ಓಕೆ. ನನ್ನ ಕಾರ್ ಆಕ್ಸಿಡೆಂಟ್ ಆಯಿತು, ನಾನು ಕಾರ್ನಲ್ಲಿ ಇದ್ದೆ, ಟೋಪಿ ಎಳ್ಕೊಂಡು ನಿದ್ದೆ ಮಾಡ್ತಾ ಇದ್ದೆ. ಯಾಕೆಂದ್ರೆ ನಿಮಗೆ ಎದುರುಗಡೆ ಲೈಟ್ ಹೊಡಿಬಾರ್ದು ಅಂಥೇಳಿ ಟೋಪಿ ಎಳ್ಕೊಂಡು ನಿದ್ದೆ ಮಾಡ್ತಾಯಿದ್ದೆ. ನನ್ನ ಕಾರ್ ಡ್ರೈವರ್ ಆಕಾಶ್ ಅನ್ನೋನು ಡ್ರೈವಿಂಗ್ ಮಾಡ್ತಾಯಿದ್ದ. ಕಾರ್ ಡ್ರೈವರು ನನ್ನ ಕಾರ್ ಆಕ್ಸಿಡೆಂಟ್ ಆಗಿದ್ದ ತಕ್ಷಣವೇ ನಾವು ಅದೃಷ್ಟವಶಾತ್ ನಾವು ಬದುಕಿದ್ವಿ. ಯಾಕೆಂದರೆ ಕೆಳಗಡೆ ಪ್ರಪಾತಕ್ಕೆ ಉರುಳಿತ್ತು ನಮ್ಮ ಕಾರು. ತಕ್ಷಣ ಮೇಲೆ ಬಂದು ಆಂಬುಲೆನ್ಸಿಗೆ ಫೋನ್ ಮಾಡಿ, 108ಗೆ ಫೋನ್ ಮಾಡಿ, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿ, ಆಂಬುಲೆನ್ಸು ಪೊಲೀಸರು ಬಂದು ಅವರೆಲ್ಲರೂ ನೀವು ಹೋಗಿ ಅನ್ನೋವರೆಗೂ ನಾನು ಕದಲಿಲ್ಲ. ಡ್ರೈವರ್ನ ವಶಕ್ಕೆ ತಗೊಂಡ್ರು. ನಾನು ಆಮೇಲೆ ಬಂದು ವಿಕ್ರಮ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು, ತಲೆ ಎಲ್ಲ ನೋವ್ತಾ ಇತ್ತು, ಏನಾದ್ರು ಹೆಡ್ ಇಂಜುರಿ ಆಗಿದೆಯಾ ಅಂತ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು, ಆಮೇಲೆ ಪಕ್ಕದಲ್ಲೇ ಇದೆ ಫ್ಲಾಟು, ಇನ್ನೊಂದು ಆಕ್ಸಿಡೆಂಟ್ ಕೇಸ್ ಬಂತು ಅಲ್ಲಿಗೆ. ಬೀಪತ್ಸದ ಕಾಲು ತುಂಡಾಗಿತ್ತು. ನಾನು ಡಾಕ್ಟ್ರಿಗೆ ಹೇಳಿದೆ, ಹಾಸ್ಪಿಟ್ಲಲ್ಲಿ ನಾನು ಡಾಕ್ಟ್ರಿಗೆ ಹೇಳಿದೆ, ಪಕ್ಕದಲ್ಲೇ ನನ್ನದು ಅಪಾರ್ಟ್ಮೆಂಟ್ ಇದೆ, ನೀವು ನನ್ನನ್ನು ಡಿಸ್ಚಾರ್ಜ್ ಮಾಡಿ ನಾನು ಹೋಗ್ತೀನಿ ಅಂತ ಹೇಳಿ ಬಂದು ನಾನು ಮಲಗಿದೆ. ಅಷ್ಟರೊಳಗಡೆ ಈ ಸ್ಟೋರಿ ಬಿಲ್ಡ್ ಆಗಿತ್ತು, ರವಿಯೇ ಕಾರು ಓಡಿಸ್ತಿದ್ದ ಅಂತ. ಆಗ ನಾನೊಂದು ಕರೆ ಕೊಟ್ಟೆ, ನೋಡಿ ಚಿಕ್ಕಮಗಳೂರು ನನ್ನ ಮನೆಯಿಂದ ಅಲ್ಲಿಗೆ ಬರೋವರೆಗೂ ಒಂದು 6-7 ಟೋಲ್ ಗೇಟ್ ಇದ್ದಾವೆ, ಒಂದು 40ಕ್ಕೂ ಹೆಚ್ಚು CCTVಗಳಿದ್ದಾವೆ, ಸರ್ಕಲ್ನಲ್ಲಿ ಸರ್ಕಾರ ಹಾಕಿರುವಂಥ CCTVಗಳು. ಅದರ ಫೂಟೇಜ್ ನೀವು ನೋಡಿ, ನಾನು ಓಡಿಸ್ತಿದ್ರೆ ನನ್ನ ಮೇಲೆ ಕೇಸ್ ಬುಕ್ ಮಾಡಿ ಅಂತ ಹೇಳಿದೆ. ಆಗ ಪೊಲೀಸರು ಪ್ರೈಮರಿ ಇನ್ಫಾರ್ಮೇಷನ್ ಮಾಡಿ ಇನ್ವೆಸ್ಟಿಗೇಟ್ ಮಾಡಿದ್ರು. ಆ ಟೈಮ್ನಲ್ಲಿ ಮುಖ್ಯಮಂತ್ರಿಯಾಗಿ HD ಕುಮಾರಸ್ವಾಮಿ ಅವರಿದ್ದರು, ಗೃಹ ಸಚಿವರಾಗಿ MB ಪಾಟೀಲೋ ಪರಮೇಶ್ವರೋ MB ಪಾಟೀಲ್ರಿದ್ದರು. ಓಕೆ. ಆವಾಗ ಸಮ್ಮಿಶ್ರ ಸರ್ಕಾರದಲ್ಲಿ ಅವರು ಆಮೇಲೆ ಡ್ರೈವರ್ ಮೇಲೆ ಕೇಸ್ ಮಾಡಿದ್ರು. ಅವರು ಆಮೇಲೆ ಡ್ರೈವರ್ ಮೇಲೆ ಕೇಸ್ ಮಾಡಿದ್ರು. ಅಪಘಾತಕ್ಕೊಳಗಾದಂಥ ಜನನೂ ನನ್ನ ಮೇಲೆ ಆಪಾದನೆ ಮಾಡಲಿಲ್ಲ. ಅಪಘಾತಕ್ಕೊಳಗಾದವ್ರು ಪರವಾಗಿ ಬಂದಿದ್ರಲ್ಲ, ಅವರು ರಾಜಕೀಯ ಕಾರಣಕ್ಕೆ ನನ್ನ ಮೇಲೆ ಆಪಾದನೆ ಮಾಡಿದ್ರು, ಮೀಡಿಯಾ ಸ್ಟೇಟ್ಮೆಂಟ್ ಕೊಟ್ಟರು. ಆಕ್ಸಿಡೆಂಟಲ್ಲಿ ಇದ್ದವರು ನನ್ನ ಮೇಲೆ ಆಪಾದನೆ ಮಾಡಲಿಲ್ಲ. ಸತ್ತವರು ಆಪಾದನೆ ಮಾಡೋ ಪ್ರಶ್ನೆ ಬರೋದೇ ಇಲ್ಲ ಬಿಡಿ. 2 ಜನ ಅಪಘಾತದಲ್ಲಿ ನಿಧನರಾದರೂ ದುಃಖದ ವಿಷಯ, ಯಾರೇ ಅಪಘಾತದಲ್ಲಿ ನಿಧನರಾದರೂ ದುಃಖದ ವಿಷಯ. ಅದರ ಮೆರಿಟ್ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಆದರೆ CCTV ಫುಟೇಜ್ ಮಾಡಿದ ಮೇಲೂ ಕೂಡ ಈ ರೀತಿ ಆರೋಪ ಹೊರಿಸ್ತಾರೆ ಅಂತ ಹೇಳಿದ್ರೆ ಅವ್ರ ದುರುದ್ದೇಶ ವ್ಯಕ್ತ ಆಗುತ್ತೆ. ಅದಕ್ಕೆ ನಾನು ನಿನ್ನೆ ಹೇಳಿದ್ದೇನೆ, ನೀವು ನಿಮ್ಮದನ್ನು ಡಿಲೀಟ್ ಮಾಡಿ ಕ್ಷಮೆಯಾಚನೆ ಮಾಡದೇ ಇದ್ದರೆ ನಾನು ಲೀಗಲ್ ಆ್ಯಕ್ಷನ್ ತಗೋತೀನಿ ಅಂತ ಹೇಳಿದ್ದೇನೆ. ನಮ್ಮ ಪಕ್ಷದ ಪ್ರಮುಖರ ಜೊತೆಲೂ ಚರ್ಚೆ ಮಾಡ್ತೀನಿ. ಇದು ಏಕಾಂಗಿ ಹೋರಾಟ ಮಾಡೋದಾದರೆ ನಾನು ನ್ಯಾಯಾಲಯಕ್ಕೆ ಹೋಗೋದು, ಪಕ್ಷವೇ ಹೋರಾಟ ಮಾಡೋದಾದರೆ ಕಾಂಗ್ರೆಸ್ ಆಫೀಸ್ ಹತ್ತಿರಕ್ಕೆ ಹೋಗ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.